ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆರಂಭ ಆದಾಗಿನಿಂದಲೂ, ಡೇಟ್ ಅನೌನ್ಸ್ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಾದ ವಿವಾದ ಇದ್ದೇ ಇದೆ. ಆರಂಭದಲ್ಲಿ ಅದೊಂದು ರಾಜಕೀಯ ತಿರುವು ಪಡ್ಕೊಳ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರಾನೇರ ಹೋರಾಟ. ಆದರೆ ಅದಾದ ನಂತರ ರಾಮ ಮಂದಿರ ಉದ್ಘಾಟನೆ ಅಪೂರ್ಣ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಚರ್ಚೆ ಶುರುವಾಯಿತು. ಇದೆಲ್ಲದರ ನಡುವೆ ಈಗ ಮಂತ್ರಾಕ್ಷತೆ ಚರ್ಚೆ ಶುರುವಾಗಿದೆ. ಅದು ಮಂತ್ರಾಕ್ಷತೆಯೇ ಅಲ್ಲ, ಕೇವಲ ಅಕ್ಷತೆ, ಹೀಗೊಂದು ಚರ್ಚೆ ಶುರುವಾಗ್ತಾ ಇದೆ. ಹಾಗಾದ್ರೆ ಏನ್ ಈ ವಿವಾದ? ರಾಮ ರಾಜಕೀಯ ಆಹ್ವಾನ ಆಯಿತು, ಈಗ ಮಂತ್ರಾಕ್ಷತೆಯಲ್ಲೂ ಪಾಲಿಟಿಕ್ಸ್ ನಡೀತಾ ಇದೆ. ಅನ್ನಭಾಗ್ಯ ಅಕ್ಕಿಯಿಂದಲೇ ಮಂತ್ರಾಕ್ಷತೆ ಅಂತ ಕಾಂಗ್ರೆಸ್ ಹೇಳಿತ್ತು. ಅಕ್ಕಿಗೆ ಅರಿಶಿನ ಸೇರಿಸಿದ್ರೆ ಮಂತ್ರಾಕ್ಷತೆ ಆಗತ್ತಾ ಅಂತ ತಿರುಗೇಟು. ಮಂತ್ರಾಕ್ಷತೆಯಲ್ಲ, ಅದು ಅಕ್ಷತೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಮನೆ ಮನೆಗೂ ಆಹ್ವಾನ ಹೋಗಿದೆ. ಕರೆಯೋಲೆಯ ಜೊತೆ ಮಂತ್ರಾಕ್ಷತೆಗೂ ಈಗ ವಿವಾದ ತಾಗಿದೆ. ಮಂತ್ರಾಕ್ಷತೆ, ಮಂಗಳಾಕ್ಷತೆ, ಮಂತ್ರಾಕ್ಷತೆ, ಅಕ್ಷತೆ. ಹಾಗಾದ್ರೆ ನಿಮ್ಮ ಮನೆಗೆ ಬಂದಿರೋದಾದ್ರೂ ಏನು? ರಾಜ್ಯದಾದ್ಯಂತ ಅಯೋಧ್ಯೆಯ ಮಂತ್ರಾಕ್ಷತೆ ವಿತರಣೆಯಾಗಿದೆ. ಮನೆ ಮನೆಗೂ ಬಿಜೆಪಿ ಮತ್ತು ವಿಎಚ್ಪಿಯಿಂದ ಮಂತ್ರಾಕ್ಷತೆ ವಿತರಣೆಯಾಗಿದೆ. ಮಂತ್ರಾಕ್ಷತೆ ಅಂತ ಹೇಳಿದ್ರೆ ಒಂದು ಪುಟ್ಟ ಪ್ಯಾಕೆಟ್ನಲ್ಲಿ ಹಳದಿ ಬಣ್ಣದ ಅಕ್ಕಿ ಪ್ಯಾಕೆಟ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ರಾಮ ಮಂದಿರ ಉದ್ಘಾಟನೆಯ ಕರೆಯೋಲೆ ಇರುತ್ತೆ. ಜೊತೆಗೆ ರಾಮ ಮಂದಿರ ಏನೆಲ್ಲಾ ವಿಶೇಷತೆಗಳನ್ನ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ವಿವರ ಇರುತ್ತೆ. ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಂತ್ರಾಕ್ಷತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂತ್ರಾಕ್ಷತೆಯಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಹುಡುಕಿದ್ದಾರೆ ಡಿಕೆಶಿ. ಡಿಸಿಎಂ ಡಿಕೆಶಿಗೆ ದೋಸ್ತಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮನೆ ಮನೆಗೂ ಹೋಗಿ ಕೊಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ರಾಜ್ಯದಾದ್ಯಂತ ಮನೆ ಮನೆಗೆ ಹೋಗಿ ಮಂತ್ರಾಕ್ಷತೆಯ ಸಣ್ಣ ಪೊಟ್ನ, ಅಯೋಧ್ಯೆಯ ಬಗ್ಗೆ ಈ ವಿವರ ಇರೋ ಒಂದು ಕಾರ್ಡ್, ಜೊತೆಗೆ ಅಯೋಧ್ಯೆ ರಾಮ ಮಂದಿರದ ಒಂದು ಫೋಟೋ ಕೊಡ್ತಾ ಇದ್ದಾರೆ. ಹಲವರು ಮನೆಗೆ ಮಂತ್ರಾಕ್ಷತೆ ತಂದಾಗ ಪೂಜೆ ಮಾಡಿ ಅದನ್ನ ತೆಗೆದುಕೊಳ್ತಾ ಇದ್ದಾರೆ. ಕೆಲವರು ಮನೆಯಲ್ಲಿ ಇಟ್ಟು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಮಂದಿರ ನಿರ್ಮಾಣ ಟ್ರಸ್ಟ್ ಏನಿದೆ ಅವರು ನಿರ್ಣಯ ಮಾಡ್ತಾರೆ. ಇನ್ನೂ ದಿನ ಇದೆ, ಬರ್ಬೋದು ಬರದೇ ಇರ್ಬೋದು, ನಮಗೆ ಗೊತ್ತಿಲ್ಲ. ಮಂದಿರ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದವರಿಗೆ ಎಲ್ಲರೂ ಎಲ್ರಿಗೂ ಆಮಂತ್ರಣ ಹೋಗಿಲ್ಲ, ನಂತರ ಬರ್ಬೋದು ಅಂತ ಹೇಳಿದ್ದಾರೆ. ಹಾಗಿದ್ದಾಗ ನಾನು ಅವರಿಗೆ ಚುಚ್ಚಲಿಕ್ಕೋಸ್ಕರ ಕೇಳ್ತಿರೋದಲ್ಲ. ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಾಂಗ್ರೆಸ್ ಯಾವಾಗ ಬಯಸಿತ್ತು? ಅವ್ರು ಬಯಸಿದ್ರೆ ಸ್ವತಂತ್ರ ಭಾರತದಲ್ಲಿ ನಾವು ಹೋರಾಟ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲೇ ಮಂದಿರ ನಿರ್ಮಾಣವೂ ಆಗಿಬಿಡೋದು. ನಾವಿಷ್ಟೆಲ್ಲ ಹೋರಾಟ ಮಾಡಬೇಕಾದಂಥ, ಕರ್ತವ್ಯ ಮಾಡಬೇಕಾದಂಥ ಸ್ಥಿತಿಯೇ ಬರ್ತಿರ್ಲಿಲ್ಲ. ನನಗೆ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಮಂದಿರ ನಿರ್ಮಾಣದ ಹೋರಾಟ ನಡೀತಿರೋ ಸಂದರ್ಭದಲ್ಲಿ ಅದರ ಪರವಾಗಿ ಒಂದು ಹೇಳಿಕೆ ಕೊಟ್ಟ ನೆನಪು ನನಗಿಲ್ಲ. ಆಂಜನೇಯರು ಹೇಳಿಕೆ ಕೊಟ್ಟ ನೆನಪಿಲ್ಲ. ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟು ನೆನಪಿಲ್ಲ. ಇದ್ರ ಮೇಲೆ ಇನ್ವಿಟೇಷನ್ ಬರುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಮನೆಗೆ ಮಂತ್ರಾಕ್ಷತೆ ಅಂತೂ ಬರುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಗೆ, ಆಂಜನೇಯವ್ರ ಮನೆಗೆ ಅಯೋಧ್ಯೆಯ ಮಂತ್ರಾಕ್ಷತೆಯಂತೂ ತಲುಪುತ್ತೆ. ಮಂದಿರ ನಿರ್ಮಾಣ ಟ್ರಸ್ಟ್ ಆದರೆ ಆಧ್ಯಾತ್ಮಿಕದ ಕಡೆಗೆ ಅಷ್ಟೇ ಮಾತ್ರ ಜನರನ್ನು ಕಂಡೊಯ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಸರಿ ಲೋಕಸಭಾ ಚುನಾವಣೆಗೆ ನಮ್ಮ ರಾಮನ ದೇವಸ್ಥಾನವನ್ನು ಇವತ್ತು ಅದನ್ನು ಬಳಕೆ ಮಾಡ್ಕೊಳ್ಳೋಕೆ ಅದು ಹೋಗ್ತಾರೆ. ಕೊರೋನಾ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಏನಂತ, ತಟ್ಟಿ ಬಾರಿಸ್ರಿ, ಗಂಟೆ ಬಾರಿಸ್ರಿ, ಕೊರೋನಾ ಹೋಗ್ತಂದ್ರಿ. ಅದಕ್ಕೆ ಎಷ್ಟು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇವತ್ತು ಖರ್ಚಾಯ್ತು ಆಸ್ಪತ್ರೆಗಳಿಗೆ. ಇವತ್ತು ರೋಗಿಗಳು ಎಷ್ಟೋ ಲಕ್ಷಾಂತರ ಜನ ಸತ್ತರು.
ಇವತ್ತು ನೋಡಿದರೆ ನಾವು ಏನು ಸಿದ್ದರಾಮಯ್ಯ ಸಾಹೇಬ್ರು ಅಕ್ಕಿ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ತಗೊಂಡು ಇವತ್ತು ಎಲ್ಲ ರಾಜ್ಯ ತುಂಬ ಎಲ್ಲ ಅದನ್ನ ಅರಿಶಿನ ಹಚ್ಚಿ ಇವತ್ತು ಅಕ್ಕಿನ ಇವತ್ತು ಎಲ್ಲರಿಗೂ ಕೊಡ್ತಾಯಿದ್ದಾರೆ. ಮಂತ್ರ ಆಗ್ತಕ್ಕಂಥ ಇವತ್ತು ಸಿದ್ದರಾಮಯ್ಯ ಅಕ್ಕಿಯನ್ನು ಕೊಡ್ತಕ್ಕಂತ ಹೊಂಟು. ಏನೋ ನಾವು ಹೋಗೋಣ, ನಾವು ಹೋಗ್ತೇವೆ ಅಯೋಧ್ಯಕ್ಕೆ ಹೋಗಿ ನಾವು ಯಾರು ರಾಮನ ಕೈ ಮುಗಿದು ಬರ್ತೇವೆ ಮುಂದೆ ಓಪನ್ ಆದಮೇಲೆ. ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸ ತಾವು ದಯಮಾಡಿ ಈ ಯಾರ ರಾಮನಾಗಲಿ, ಸೀತೆ ಆಗಲಿ, ಲಕ್ಷ್ಮಣಗಾಗಲಿ, ಹನುಮಂತನಾಗಲಿ ಯಾರು ಬಳಸ್ಕೋಬಾರ್ದು. ರಾಜ್ಯದಲ್ಲಿ ಬರ ಐತಿ. See, I have not been invited. Either my chief minister has not been invited. My Congress president has been invited. But the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman and here. All mandirs we have in ourselves, within our heart. Arshna is tamarind we grow. Rice we are giving to every village. ಅಕ್ಕಿ ಒಂದು ಕಡೆ, ಅರ್ಶಿನ ಒಂದು ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗಲಿ, ಒಳ್ಳೇದಾಗಲಿ. ಇಲ್ಲಿಂದಲೇ ಪ್ರಾರ್ಥನೆ ಮಾಡೋದು. ಮಂತ್ರಾಕ್ಷತೆ ನಾವು ಕೊಡ್ತಾ ಇದ್ದೇವೆ. ಇದರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ರಾಮ ಮಂದಿರದ ಉದ್ಘಾಟನೆ ಸುಸೂತ್ರವಾಗಿ ಸುಸಂಪನ್ನವಾಗಿ ಆಗಬೇಕು. ಆದರೆ ನಮ್ಮ ಅಕ್ಕಿ ತೊಗೊಂಡು ನಿಮ್ಮ ಅಕ್ಕಿಯಿಂದ ನೀವು ಕೊಟ್ಟಿರಲಿಲ್ಲಪ್ಪ, ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ. ಏನು ಬೇಕಾದ ಹೇಳ್ತಾರೆ. ನಮ್ಮ ಅಕ್ಕಿ ತೊಗೊಂಡು ಕೊಡ್ರಿ, ನಿಮ್ಮ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು. ಶ್ರೀರಾಮನ ಇಲ್ಲ ಅಂತ ಮೊದಲು ಸುಳ್ಳು ಹೇಳಿದ್ರಿ. ಶ್ರೀರಾಮನ ಅಲ್ಲೇ ಹುಟ್ಟಿದ ಅಂತ ಹೇಳಿ ಕೇಳಿ ಅಪಮಾನ ಮಾಡಿದ್ರಿ. ಈಗ ಎಲ್ಲವೂ ಆದ ನಂತರ ಅದು ಕ್ರೆಡಿಟ್ ತೊಗೊಳ್ಳೋ ಸಂಬಂಧ ನಮ್ಮ ಅಕ್ಕಿ ಕೊಟ್ಟಾರ. ಒಬ್ಬರಿಗೊಬ್ಬರು ಸುಳ್ಳು ಹೇಳೋದರಲ್ಲಿ ನಿಸ್ಸೀಮರಿದ್ದಾರೆ. ಅವರು ದಿವಸ ರಾಮ ಇಲ್ಲ ಅಂತಿದ್ದಾರಲ್ಲ, 8 ದಿವಸ ರಾಮ ಇಲ್ಲ, ಕೃಷ್ಣ ಇಲ್ಲ. ರಾಮ ಮಂದಿರ ವಿವಾದ ಅನ್ನೋದು ಇವತ್ತು ನಿನ್ನೆಯದ್ದಲ್ಲ, ದಶಕಗಳಿಂದ ವಿವಾದವಾಗಿಯೇ ಉಳಿದು ಹೋಗಿದೆ. ಶತಮಾನಗಳಿಂದ ಹೋರಾಟ ಮುಂದುವರಿತಾನೇ ಇತ್ತು. ಈಗ ಎಲ್ಲ ಮುಗಿತು, ಅಂತಿಮವಾಗಿ ಉದ್ಘಾಟನೆಯ ದಿನ ಬಂತು ಅಂದ ತಕ್ಷಣ ಅದರ ಮೇಲೆ ಒಂದಕ್ಕೊಂದು ತಾಳೆ ಹಾಕ್ಕೊಂಡು ವಿವಾದಗಳು ಹುಟ್ಕೊಳ್ತಾ ಇವೆ. ಮೊದಲಿನ ವಿವಾದ, ಯಾಕೆ ಜನವರಿ 22ಕ್ಕೆ ಉದ್ಘಾಟನೆಯಾಗಬೇಕು, ರಾಮನವಮಿಯ ದಿನ ಯಾಕೆ ಉದ್ಘಾಟನೆಯಾಗಬಾರದು, ದೀಪಾವಳಿಯ ದಿನ ಯಾಕೆ ಉದ್ಘಾಟನೆಯಾಗಬಾರದು ಅಂತ. ಅದಾದ ನಂತರ ಇದು BJP RSS ಕಾರ್ಯಕ್ರಮ ಅನ್ನೋದು ಕಾಂಗ್ರೆಸ್ನ ವಿವಾದ ಆಗಿತ್ತು. ಈಗ ಮಂತ್ರಾಕ್ಷತೆಗೆ ಬಂದಿದೆ. ಮಂತ್ರಾಕ್ಷತೆ ಬಹಳ ಸಲೀಸಾಗಿ ನಾನು ಆಗಲೇ ಹೇಳಿದೆ, ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮನೆಗಳಿಗೂ ಬಂದಿರುತ್ತೆ. ಸಣ್ಣ ಪೊಟ್ಟಣದಲ್ಲಿ ಹಳದಿ ಬಣ್ಣದ ಅಕ್ಕಿ ಇರುತ್ತೆ. ಮಂತ್ರಾಕ್ಷತೆ ಅಕ್ಷತೆ ಎಲ್ರಿಗೂ ಗೊತ್ತೇ ಇರುತ್ತೆ. ಮಂತ್ರಾಕ್ಷತೆ ಅಂತ ಅದನ್ನು ಪೊಟ್ಟಣ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿದೆ. ರಾಮ ಮಂದಿರದ ಒಂದು ಫೋಟೋ ಇರುತ್ತೆ, ಜೊತೆಗೆ ರಾಮ ಮಂದಿರ ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ, ಏನೇನು ವಿಶೇಷತೆಗಳಿವೆ ಅನ್ನೋದರ ಒಂದು ಪಟ್ಟಿನೂ ಅದರ ಜೊತೆ ಕೊಡ್ತಾರೆ. ಇದು ರಾಜ್ಯದ ಹಲವು ಭಾಗಗಳಲ್ಲಿ ಮನೆ ಮನೆಗೂ ಹೋಗಿ ತಲುಪಿಸಲಾಗ್ತಾ ಇದೆ. ಇದು ಮಂತ್ರಾಕ್ಷತೆಯಲ್ಲ, ಇದು ಕೇವಲ ಅಕ್ಷತೆ. ಇದು ಚರ್ಚೆಯ ವಿಷಯ. ಜೊತೆಗೆ ಕಾಂಗ್ರೆಸ್ ಹೇಳ್ತಾ ಇದೆ ಇದು ಅನ್ನಭಾಗ್ಯದ ಅಕ್ಕಿ ಬಳಸ್ಕೊಂಡು ಮಾಡಿರೋ ಅಕ್ಷತೆ ಅಂತ ಹೇಳ್ತಾ ಇದೆ. ಚರ್ಚೆ ಆರಂಭಿಸ್ತಾ ಇದ್ದೀನಿ. ನಮ್ಮೊಂದಿಗೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ಮಾಜಿ ಸಚಿವರಾದ BT ಲಲಿತಾ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಲಲಿತಾ ನಾಯಕ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರಾದ ಯದುಕುಮಾರ್ ಗೌಡ ನಮ್ಮ ಜೊತೆ ಇದ್ದಾರೆ. ಯದುಕುಮಾರ್ ಗೌಡ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. VHP ಮುಖಂಡರಾದ ಗೋವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಗೋವರ್ಧನ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಚಿಂತಕರಾದ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸನ್ನಾಚಾರ್ಯ ಕಟ್ಟಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಜೈ ಶ್ರೀರಾಮ್. JDS ವಕ್ತಾರರಾದ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. BT ಲಲಿತಾ ನಾಯಕ್ ಅವರೇ, ನಿಮ್ಮಿಂದಲೇ ನಾನು ಇವತ್ತು ಚರ್ಚೆ ಆರಂಭಿಸ್ತಾ ಇದ್ದೀನಿ. ಅಯೋಧ್ಯ ವಿವಾದದ ಕುರಿತಾಗಿ ನಾವು ಹಿಂದೆಯೂ ಕೂಡ ಚರ್ಚೆ ಮಾಡಿದ್ವಿ. ಈಗ ಚರ್ಚೆಯ ಇನ್ನೊಂದು ಹಂತ ಏನಂದ್ರೆ, ಅಕ್ಷತೆ, ಮಂತ್ರಾಕ್ಷತೆ, ಯಾವ ಅಕ್ಷತೆ, ಎಲ್ಲಿಂದ ಬಂತು ಅಕ್ಕಿ, ಹಿಂಗಿದ್ದೊಂದು ವಿವಾದ. ಅಕ್ಕಿ ರೈತ ಬೆಳೆದಿದ್ದಾನೆ. ಭೂಮಿಯಿಂದ ಬಂದಂಥ ಆ ಪವಿತ್ರವಾದಂಥ ಕಾಳಿದೆಯಲ್ಲ, ಅದನ್ನು ಬಸವಣ್ಣವರು ಅಕ್ಕಿ ಅನ್ನಲಿಲ್ಲ, ಅದನ್ನು ಪ್ರಸಾದ ಅನ್ನೋ ಒಂದು ಪಟ್ಟ ಕೊಟ್ಟರು. ಕುವೆಂಪು ಅವರು ರೈತನಿಗೆ ಯೋಗಿಯ ಪಟ್ಟ ಕಟ್ಟಿರು. ನೀವು ಹೋಗಿ ಲಾಗ ಹಾಕಿ ಯೋಗ ಮಾಡೋದಲ್ಲ, ನೇಗಿಲು ಯೋಗಿ, ನೇಗಿಲು ಮುಟ್ಟಿ ಇವತ್ತೇನು ಮಣ್ಣಿಂದ ಬೆಳಿತಾನಲ್ಲ, ಆ ನೇಗಿಲ ಯೋಗಿಯ ಪಟ್ಟ ಕಟ್ಟಿದ್ದು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥ ಮಹಾಕವಿ ಕುವೆಂಪು ಅವರು. ಬಸವಣ್ಣನವರು ಈ ಜಗತ್ತಿಗೆ ಒಂದು ಸಂದೇಶವನ್ನು ಸಾರಿದಂಥ ಬಸವಣ್ಣನವರು ಅದನ್ನು ಪ್ರಸಾದ ಅಂದರು. ಈ ಪ್ರಸಾದವನ್ನು ನೀವು ಕೊಡ್ತೀರಿ, 1 kgನೋ ಅರ್ಧ kgನೋ ಕೊಡಬೇಕು, ಅನ್ನ ಮಾಡಿ ಊಟ ಮಾಡೋಕ್ಕೆ. ಅದರಲ್ಲಿ ಏನೇನೋ ಕಲಿಸಿ ಒಂದಿಷ್ಟು ತಗೊಂಡೋಗಿ ನೀವು ಕೊಟ್ಟು ಅದನ್ನು ಪಾಪ ಅವರು ಏನೋ ಒಂದು ಅನ್ನಭಾಗ್ಯ ಅಂತ ಕೊಡ್ತಿದ್ದಾರೆ. ಅದಾದ್ರೂ ಒಂದು ಪೂರ್ಣ ಪ್ರಮಾಣದಲ್ಲಾದರೂ ಜನಗಳಿಗೆ ಮುಟ್ಟತ್ತೆ. ಇದು ಹೋಗಿ ಒಂದು ಪ್ಯಾಕೆಟ್ನಲ್ಲಿ ಕೊಡ್ತಿರಲ್ಲ, ಅದು ಅದರಲ್ಲಿ ಬಳಸ್ಕೊಳ್ಳೋ ಯೂಸ್ ಮಾಡ್ಕೊಳ್ತಾರೆ, ಅಲ್ಲಿದ್ರೆ ಚೆಲ್ಲಿ ಬಿಡ್ತಾರೆ. ಅದನ್ನು ಯಾರೋ ಪಾಪ ಮುಗ್ಧರು
ಅದನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡೋದಲ್ಲ, ಅಕ್ಕಿ ತಿನ್ನೋದು. ಯಾವುದನ್ನು ಪೂಜೆ ಮಾಡಬೇಕೋ ಅದನ್ನು ಪೂಜೆ ಮಾಡಬೇಕು, ಯಾವುದನ್ನು ತಿನ್ನಬೇಕೋ ಅದನ್ನು ತಿನ್ನಬೇಕು. ಪೂಜೆ ಅನ್ನೋದು ಊಟ ಮಾಡೋದೇ ಪೂಜೆ. ಅನ್ನ ದೇವರ ಮುಂದೆ ಇನ್ನೂ ದೇವರು ಇಲ್ಲ. ಇಂಥ ದೇವರನ್ನು ನೀವು ಎಲ್ಲೋ ಇಟ್ಟು ಬೂದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡೋದಲ್ಲ, ಅದನ್ನು ಪವಿತ್ರವಾದ ರೀತಿಯಲ್ಲಿ ಬಳಸ್ಕೊಂಡು ಊಟ ಮಾಡಿ ಕೊಡ್ತಾರೆ. ಪಾಪ ಅವ್ರು ಕೊಟ್ಟಿದ್ದಾರೆ, ಎಷ್ಟೋ ಕೊಟ್ಟಿದ್ದಾರೆ 4 ಕಾಳು. ಅದನ್ನು ಯಾವ ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ. ರಾಮನೂ ಪಾಪ ಅಕ್ಕಿನೇ ಊಟ ಮಾಡೋದು ಅವ್ನು ಬದುಕಿದ್ದಾಗ. ರಾಮ ಆಗಲಿ ಸೀತೆ ಆಗಲಿ ಅವರೆಲ್ಲ ಏನು ಪಾಪ ಅದನ್ನು ಬಿಟ್ಟು ಬೇರೆ ಏನಾರು ತಿನ್ನೋಕ್ಕಾಗತ್ತಾ? ಕಲ್ಲು ಮಣ್ಣು. ಮನುಷ್ಯ ಅಂದಮೇಲೆ ಆಹಾರವನ್ನು ಸೇವಿಸಬೇಕು. ಅಂಥ ಪವಿತ್ರವಾದ ಆಹಾರವನ್ನು ಅವರು ಸೇವಿಸಿದ್ದಾರೆ ಅವತ್ತಿನ ದಿವಸ. ನಾವು ಕೂಡ ಅವರ ಪರಂಪರೆಯಾಗಿ ಬಂದಿದ್ದೀವಿ. ಯಾವ ಮಾನವ ಕುಲ, ರಾಮ ಸೀತೆ ಆಗಿರ್ಬೋದು, ರಾವಣ ಆಗಿರ್ಬೋದು, ಯಾವ ಮಹಾಭಾರತ ರಾಮಾಯಣಗಳ ಮಹಾಪುರುಷರ ಪರಂಪರೆಯಾಗಿ ಈ ಮಾನವ ಕುಲ ಬರ್ತಾ ಇದೆ. ನಾವು ನಾನಾ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ದೀವಿ. ನಮ್ಮ ಮುಗ್ಧತೆ, ನಮ್ಮ ವೈಜ್ಞಾನಿಕತೆ ಮತ್ತು ಮೌಢ್ಯತೆಗಳ ಮೇಲೆ ಜಗತ್ತು ನಡೀತಾ ಇದೆ. ರೈಟ್. ಬಿಜೆಪಿ ವಕ್ತಾರರಾದ ಯದುಕುಮಾರ್ ಗೌಡ ಅವರಿದ್ದಾರೆ. ರಾಮ ಮಂದಿರದಷ್ಟು ವಿವಾದ ಇನ್ನೊಂದು ಆಗಿಲ್ಲ ಅಂತ ಅನ್ಸುತ್ತೆ ಯದುಕುಮಾರ್ ಅವರೇ. ಈಗ ಉದ್ಘಾಟನೆ ದಿನ ಇನ್ನೇನು ಬಂದೇ ಬಿಡ್ತು ಅನ್ನೋವಾಗಲೂ ವಿವಾದ ಅಂತೂ ಬಿಡ್ತಿಲ್ಲ. ಖಂಡಿತವಾಗ್ಲೂ ಮೇಡಮ್, ಯಾಕೆಂದರೆ ಇದು ಅವರ ಮನೋಸ್ಥಿತಿ ಏನು, ಇದನ್ನು ಹಲವಾರು ಬಾರಿ ಕಾಂಗ್ರೆಸ್ ನಾಯಕರುಗಳು ಹೇಳಿದ್ದಾರೆ. ಅದು ಮನೋಸ್ಥಿತಿ ವಿವರಿಸುತ್ತೆ ಏನಿದೆ ಅವ್ರ ಮನೋಸ್ಥಿತಿ ಅಂತ. ಯಾಕೆಂದರೆ ನೆಲದ ಕಾನೂನು, ಪ್ರಜಾಪ್ರಭುತ್ವ ಆ ಅಡಿಯಲ್ಲೇ ಅದು ಪ್ರಾರಂಭ ಆದರೂ ಕೂಡ ಇವರು ಕೋರ್ಟ್ ರಾಮ ಮಂದಿರ ನಿರ್ಮಾಣವಾಗಲೂ ಅವಾಗಲೂ ಅಡ್ಡಿ ತಟ್ಟಿದ್ರು. ಈಗ ನಿರ್ಮಾಣ ಆದಮೇಲೂ ಒಂದೊಂದು ಅಂತ ಹೇಳ್ತಾರೆ. ಈಗ ಮೇಡಮ್ ಹೇಳ್ತಾ ಇದ್ರು ಎಂತಾರೆ ಅದು ಬರೀ ಕಾಳು. ಮೇಡಮ್ ಅದು ನಮ್ಮ ಶ್ರದ್ಧೆಯ ಭಾವನೆ, ಅದನ್ನು ಬರೀ ಕಾಳು ಅಂತಲ್ಲ. ನೀವು ನಿಮ್ಮ ಮೌಢ್ಯತೆನ ಬರೀ ಇದ್ರಲ್ಲಿ ಮಾತ್ರ ಪ್ರಶ್ನೆ ಮಾಡ್ತೀರಾ ಹೊರತು ಬೇರೆಯವ್ರು ಇದ್ರನ್ನ ಪ್ರಶ್ನೆ ಮಾಡ್ತೀರಾ? ನೀವು ಅದರಲ್ಲಿ ಬೇರೆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನಮ್ಮದು ಒಂದು ಬಿಟ್ಟಿಗೆ ಸಿಕ್ಕಿದೆ, ನಿಮಗೊಂದು ಬೇರೆ ತರ ಒಂದು ಎಲ್ಲದಕ್ಕೂ ಮಾತಿಗೆ ಇದಾಗಿತ್ತು ಅಂದ್ಬಿಟ್ಟು ಆ ಥರ ಮಾತಾಡ್ತೀರಾ? ಅದು ಬರೀ ಕಾಳಲ್ಲ, ಅಕ್ಷತೆ, ಮಂತ್ರಾಕ್ಷತೆ. ಅದೇ ನಾವು ಅದನ್ನ ಶ್ರದ್ಧೆಯಿಂದ ಸ್ವೀಕರಿಸ್ತೀವಿ ರೀ. ತೀರ್ಥ ಎಷ್ಟು ಕೊಡ್ತಾರೆ ಮೇಡಮ್? ಕೈಗ ಕುಡಿಯೋಷ್ಟು ಕೊಡ್ತಾರ? ಆ ಮಂತ್ರಾಕ್ಷತೆ ಎಷ್ಟು ಕೊಡ್ತಾರೆ? ಅದು ಅಷ್ಟು ಸಣ್ಣ ಇದನ್ನು ಅವ್ರಿಗೆ ಇದು ಮಾಡಿಲ್ಲ ಅಂದ್ರೆ ಮೌಢ್ಯನ ಮಾಡ್ತಾ ಇರೋದು ಇವರು, ಬೆಳೆಸ್ತಾ ಇರೋದು ಇವರು. ಅರೆ ಮಂತ್ರಾಕ್ಷತೆ ಬಂದ್ರೆ ಜನ ಬಂದ್ಬಿಟ್ಟು ಅದನ್ನ ಊಟ ಮಾಡಕ್ ತಗೊಳ್ಳಲ್ಲ ರೀ. ಅದನ್ನ ದೇವರ ಪ್ರಸಾದ ಅಂತ ತಗೊಂಡು ತಮ್ಮ ದೇವರ ಮನೆಯಲ್ಲಿ ಇದು ಮಾಡಿ ಪೂಜೆ ಮಾಡ್ತಾರೆ. ಇದೊಂದು ಅದ್ ತಲೆ ಮೇಲೆ ಇದು ಮಾಡ್ಕೊಂತಾರೆ, ಹಾಕೊಂತಾರೆ. ಇದು ನಮ್ಮ ಧನ್ಯತೆ ಭಾವನೆ ಇದು ಮಾಡ್ತಾರೆ. ಅಕ್ಷತೆ ಕೊಡೋದು ತಿನ್ನಕ್ಕಲ್ಲ. ಯಾಕೆ ಈ ತರ ತಪ್ಪು ಕಲ್ಪನೆ ಜನರಲ್ಲಿ ಇದು ಮಾಡ್ತೀರಾ ನೀವು? ಅದಲ್ಲಿ ಇನ್ನು ಎಷ್ಟು ಕಾಲ ಮಾಡ್ತೀರಾ? ಎಷ್ಟು ಕಾಲ ಮಾಡ್ತೀರಿ ನೀವು? ಶತಮಾನಗಳಿಂದ ಮಾಡ್ತಾ ಇದ್ದೀರಾ. ಇವತ್ತು ಆ ಶತಮಾನಗಳ ಒಂದು ಇದು ಪಾಪ ಬರ ಆಗ್ತಾ ಇದೆ. ಅರೆ ಇದೊಂದು ಭಕ್ತಿ ಆಯ್ತು, ಪರಾಕಾಷ್ಠೆ. ಇದು ಜನರಿದ್ದು, ಇದು ಯಾರೊಬ್ಬ ವ್ಯಕ್ತಿಯಿಂದನೋ ಯಾವೊಬ್ಬ ಸಂಘಟನೆಯಿಂದನೋ ಆಗಿದಂತದ್ದಲ್ಲ. ಇದು ಜನರ ಅಭಿಪ್ರಾಯ, ಜನರ ಒಟ್ಟು ತಗೊಂಡೋಗುವಂತದ್ದು. ಇದರಲ್ಲೂ ನೀವು ಇದು ಮಾಡ್ತೀರಲ್ಲ. ಇನ್ನೆಷ್ಟು ನೀವು ಬೌದ್ಧಿಕವಾಗಿ ದಿವಾಳಿ ಆಗಿದ್ದೀರಾ ನೀವು ಅದಲ್ಲಿ. ನಿಮ್ಗೆ ಅಷ್ಟೇ ತಾಕತ್ತಿದ್ರೆ ಇನ್ನೊಂದು ಧರ್ಮದ ಬಗ್ಗೆ ಪ್ರಶ್ನೆ ಮಾಡಬೇಕು. ಅವಾಗಿರೋದು ನಿಮ್ದು. ಲಲಿತಾ ನಾಯಕ್ ಅವರೇ, ಯಾವ ಧರ್ಮನೂ ಅವಹೇಳನ ಮಾಡಲ್ಲ. ಆದರೂ ಕೂಡ ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚಿನ ದಿನದಲ್ಲಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಿದ್ದೊಂದು ಪೋಸ್ಟ್ ಬಂತು. ಅಜ್ಜ ಬರ್ತಾನೆ, ಉಡುಗೊರೆ ತರ್ತಾನೆ ಅಂತ ಹೇಳಿ ದೊಡ್ಡ ದೊಡ್ಡ ಗಿಡಗಳಿಂದ ಮಾಡೆಲ್ಸ್ನ ಇಟ್ಟು ಅದಕ್ಕೆ ಡೆಕೋರೇಷನ್ಸ್ ಮಾಡಿ ತಿಂಗಳಗಟ್ಟಲೆ ಸೆಲೆಬ್ರೇಷನ್ ಆಗುತ್ತೆ ಮೇಡಮ್. ಯಾರೂ ಅದನ್ನು ಪ್ರಶ್ನೆ ಮಾಡೋದಿಲ್ಲ. ನಿಜವಾಗ್ಲೂ ಅಜ್ಜ ಬರ್ತಾನ, ಮಕ್ಕಳಿಗೆ ಉಡುಗೊರೆ ತರ್ತಾನ, ಇಷ್ಟೆಲ್ಲ ಖರ್ಚು ಮಾಡಿ ಡೆಕೋರೇಷನ್ಗಳು ಮಾಡಬೇಕಿಲ್ಲ. ಯಾವ ಅಜ್ಜನೂ ಬರಲ್ರಿ. ಅಲ್ಲಲ್ಲ, ನಾನು ಹೇಳ್ತಿರೋದು, ಲೆಟ್ ಮಿ ಕಂಪ್ಲೀಟ್ ಮೈ ಪೂರ ಮಾಡಿ. ಅದ್ರ ಬಗ್ಗೆ ಒಂದು ಕ್ವೆಶ್ಚನ್ ಇರಲ್ಲ ಮೇಡಮ್. ಎವ್ರಿಬಡಿ ವಿಲ್ ಸೆಲೆಬ್ರೇಟ್, ಹೋಗ್ ಸೆಲೆಬ್ರೇಟ್ ಮಾಡ್ತಾರೆ. ಮಂತ್ರಾಕ್ಷತೆ ಅನ್ನೋದು ಅವರವರ ಶ್ರದ್ಧೆ. ಆಸ್ ಬಿಜೆಪಿ ವಕ್ತಾರರು ಹೇಳಿದ ಹಾಗೆ ಇರಬಹುದು. ಒಂದು ಅರ್ಧ ಸ್ಪೂನಿನ ಮಂತ್ರಾಕ್ಷತೆ ಕಾಳು ಭಕ್ತಿಯ ಪರಾಕಾಷ್ಠೆ. ಬಹಳಷ್ಟು ಜನ ಮನೆಗೆ ಬಂದು ಪೂಜೆ ಮಾಡಿ ಅದನ್ನು ಒಳಗೆ ತಗೊಂಡ್ರು. ಅದ್ರಲ್ಲಿ ಏನು ತಪ್ಪು ಅಂತಾರೆ ಯದುಕುಮಾರ್. ಅಲ್ಲ, ಅದ್ರೊಳಗೆ ತಪ್ಪಿದೆ ಅಂತಲ್ಲ, ಅದು ಅರ್ಥಹೀನ ಅಂತ. ಈ ಅಜ್ಜ ಹೋಗೋದು ಅರ್ಥಹೀನಾನೇ, ಅವ್ರು ಕಾಳು ಕೊಡೋದು ಅರ್ಥಹೀನಾನೇ. ನಾವೇನು ಅದನ್ನು ಸಪೋರ್ಟ್ ಮಾಡೋಕೆ ಹೋಗಲ್ಲ. ನಮ್ಮ ಮನೆಗೆ ಬೆಳಗ್ಗೆ ಬಂದರೆ ಅಜ್ಜ ಬಂದರೆ ಅವ್ನು ಬದುಕಿರ್ತಾನೆ, ಜೀವಂತ ಇದ್ರೆ ಒಂದು ಕಪ್ ಕಾಫಿ ಕೊಟ್ಟು ಕಳಿಸ್ತೀವಿ. ಬೇರೆ ಏನೂ ನಾವು ಮಾಡೋಕ್ಕೆ ಹೋಗಲ್ಲ. ನಾನು ಹೇಳೋದಿಷ್ಟೇ, ನಾವು ಒಬ್ಬರನ್ನು ನಂಬಿ ಗೌರವಿಸ್ತೀವಲ್ಲ, ಆ ಗೌರವ ಮೂಢನಂಬಿಕೆ ಆಗಬಾರ್ದು ಅಂತ. ಯಾರನ್ನೇ ಗೌರವಿಸ್ಬೋದು. ಪ್ರತಿಯೊಬ್ಬ ಮನುಷ್ಯನೂ ದೇವರು ಅಂತ ನಾವು ಭಾವಿಸ್ಬೋದು. ಒಂದೊಂದು ಸಂದರ್ಭದಲ್ಲಿ ತಾಯಿ ದೇವರು ಅಂತೀವಿ. ಯಾಕೆ? ತಾಯಿ ಹೆತ್ಲು ಅಂತ. ಇನ್ನೊಬ್ಬರನ್ನ ಯಾರನ್ನೋ ಇವ್ನು ಭಾಳ ದೊಡ್ಡ ಉಪಕಾರ ಮಾಡಿದಾನಪ್ಪ. ಇವತ್ತು ನೋಡಿ, ಒಂದು ಡಾಕ್ಟ್ರು ಒಬ್ಬ, ಅವ್ರ ಹೆಸರು ಮಠಪತಿ, ಲಾಸ್ಟಿಂಗ್ ಮಠಪತಿ ಅಂತ ಓದಿದೆ ನಾನು. ಮುಕುಂದ ಏನೋ ಹೆಸರಿದೆ. ಅವರು ಹಾವೇರಿನಲ್ಲಿ ತಾವು ದುಡಿದಿದ್ದು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಪ್ರಾಥಮಿಕ ಶಾಲೆ ಕಟ್ಟಿಸಿದ್ದಾರೆ. ಅವ್ರು ಬಂದು ನೋಡಿದ್ದಾರೆ, ಹಾಳು ಬಿದ್ದಿದ್ದ ಶಾಲೆ ಎಲ್ಲ ಬೀಳುವಂಗಾಗಿದೆ, ಎಲ್ಲ ಆಗಿದೆ. ಅದಕ್ಕೆ ಅವ್ರು ದುಡ್ದಂಥ ಹಣನ ಅಲ್ಲಿ ಕಟ್ಟಿದ್ದಾರೆ. ಅದು ನಾನು ಪವಿತ್ರ ಅಂತೀನಿ ನಾನು. ಯಾಕೆಂದರೆ ಅಲ್ಲಿ 180 ಮಕ್ಕಳು ಕಲಿತಾ ಇದ್ದಾರೆ ಇವತ್ತು. ಸರ್ಕಾರಿ ಶಾಲೆ ಅದು.
ಆ ಸರ್ಕಾರಿ ಶಾಲೆಗಳಿಗೆ ಯಾರು ಹಣ ಕೊಟ್ಟು ಇವತ್ತು ಏನು ವೈಜ್ಞಾನಿಕವಾಗಿ ಅದನ್ನು ಶಿಕ್ಷಣ ಕೊಡಬೇಕಂತ ಮಾಡಿದಾರಲ್ಲ, ನನಗದು ರಾಮ ಮಂದಿರಕ್ಕಿಂತ ದೊಡ್ಡ ಮಂದಿರ ಅಂತ ನಾನು ಭಾವಿಸ್ತೀನಿ. ಆ ವಿದ್ಯಾಮಂದಿರಕ್ಕೂ ಮತ್ತು ಆ ಮನುಷ್ಯನಿಗೂ ನಾನು ಕೈ ಮುಗಿತೀನಿ. ಅವನಿಗೆ ನಾವು ದೇವರು ಅಂತ ಇನ್ನೊಂದು ಸ್ವರೂಪ ಹೇಳ್ಬೋದು, ಆದರೆ ದೇವರಲ್ಲ. ನಾವು ಹೇಳೋದಿಷ್ಟೇ, ದೇವರು ಅಂತ ಭಾವಿಸ್ಕೊಳ್ಳಿ. ಆದರೆ ಅದನ್ನೇ ಒಂದು ಕೆಲಸ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡು ವ್ಯಾಪಾರ ಮಾಡ್ತಿರಲ್ಲ, ಆ ಅಜ್ಜ ಅಂದ್ರಲ್ಲ, ಅವ್ರನ್ನೇನಾರ ವ್ಯಾಪಾರಕ್ಕೆ ನಿಂತರೆ ಅವ್ರನ್ನೂ ಎಲ್ಲರೂ ಮುಗಿತಾರೆ. ಯಾರು ಕೂಡ ಯಾರನ್ನೂ ಸಹಿಸಲ್ಲ. ಧರ್ಮಾಂಧತೆ ನೋಡ್ರಿ, ಈಗ ರಾಮ ಮಂದಿರ ಅಂತೀವಲ್ಲ, ಈ ಕ್ರೈಸ್ತರು ಅದನ್ನು ಒಪ್ಪಲ್ಲ, ಇವರು ಮುಸಲ್ಮಾನರು ಒಪ್ಪಲ್ಲ, ಲಿಂಗಾಯತರು ಒಪ್ಪಲ್ಲ, ಆಮೇಲೆ ಟ್ರೈಬಲ್ ನಾವು ಒಪ್ಪಲ್ಲ. ಯಾಕೆಂದ್ರೆ ನಮಗೆಲ್ಲ ರಾಮಕೃಷ್ಣ ಇದ್ದಾರೆ ನಮ್ಮಲ್ಲಿ, ಅಂದರೆ ನಮ್ಮ ಜನಗಳವರು, ನಮ್ಮ ರಾಮಗಳು, ಆ ದೇವರು ಅಂತ ಹೇಳ್ತಿದ್ವಿ. ಅಂಥವ್ರೆಲ್ಲರೂ ಇರೋದ್ರಿಂದ ಸಿಖ್ರು ಒಪ್ಪಲ್ಲ. ಯಾರು ಒಪ್ತಾರೆ ಇದನ್ನ? ದಲಿತರು ಒಪ್ಪಲ್ಲ. ಯಾರೋ ಕೆಲವರು ಪಾಪ ಒಪ್ಕೊಳ್ಬಹುದು. ಮುಸ್ಲಿಂ ಧರ್ಮನ ಸಿಖ್ರು ಒಪ್ತಾರ ಮೇಡಮ್? ಯಾರು ಸಿಖ್ರು ಒಪ್ತಾರ? ನಾನು ಒಪ್ಪಲ್ಲ ಅಂದ್ರೇನು, ಹಿಂದೂಗಳು ಅದನ್ನೇ ನಾನು ಹೇಳ್ತಿರೋದು. ಹಿಂದೂ ಅಂತ ಯಾರಿಗೆ ಅಂತಿದಿರೋ ಗೊತ್ತಿಲ್ಲ, ಇವರೆಲ್ಲರೂ ಬಿಟ್ಟು ಅಂತ. ಮೇಡಮ್, ಒಂದು ಸಮುದಾಯ ಅಂತಾನೆ ತಗೊಳ್ಳಿ, ಒಂದು ಸಮುದಾಯ, ಹೌದು, ಅದರದ್ದೊಂದು ನಂಬಿಕೆ ಇರುತ್ತೆ ಮೇಡಮ್. ಭಾರತದ ಬ್ಯೂಟಿ ಅಂದ್ರೆ ಮೇಡಮ್, ಒಂದು ಮರಾನು ದೇವರಾಗಿ ಪೂಜಿಸ್ತಾರೆ, ಒಂದು ಕಲ್ಲು ಒಂದು ಪರ್ವತಾನು ದೇವರಾಗಿ ಪೂಜಿಸ್ತಾರೆ, ಹಸುವನ್ನ ಪೂಜಿಸ್ತಾರೆ, ಮಂಗನನ್ನ ಪೂಜಿಸ್ತಾರೆ, ಹೌದು ಹೌದು, ಇಲಿಯನ್ನ ಪೂಜಿಸ್ತಾರೆ. ಪೂಜಿಸೋದ್ರ ಹಿಂದೆ ವೈಜ್ಞಾನಿಕತೆ ಇರ್ಲಿ, ಅದಲ್ಲ ಅನ್ನೋದೊಂದು ನೆನಪಿರ್ಲಿ ನಿಮಗೆ. ಕೇವಲ ಗೌರವಿಸ್ತಾ ಇದ್ದೀವಿ ಅನ್ನೋದಿರ್ಲಿ. ಇನ್ನೊಬ್ಬರನ್ನ ಯಾಕೆ ಶೋಷಣೆ ಮಾಡ್ತೀರಾ? 7 ಸುತ್ತೀನಿ, ನಿಮ್ಮ ಮಗು ಕೊಡ್ತೀನಿ, 10 ಲಕ್ಷ ಕೊಡು, 2 ಲಕ್ಷ ಕೊಡು, 3 ಲಕ್ಷ ಕೊಡು ಅಂತ ಅಂದಾಗ ಅಲ್ಲಿಗೆ ಬರೋದು. ಧರ್ಮ ಡಿಫ್ರೆಂಟ್ ಮೇಡಮ್. ಅದನ್ನ ಹೇಳ್ತಾ ಇರೋದು ಸುಲಿಗೆ, ನೀವು ಹೇಳ್ತಿರೋದು ಸುಲಿಗೆಯ ಭಾಗ, ನಾನು ಕೇಳ್ತಾ ಇರೋದು ಭಾವನೆಯ ಭಾಗ, ನಂಬಿಕೆಯ ಭಾಗ. ಈ ನಂಬಿಕೆ ಭಾವನೆಗಳನ್ನ ನೀವು ದುರುಪಯೋಗ ಮಾಡ್ಕೊಂಡಾಗ ನಾವು ಮಾತಾಡ್ತೀವಿ, ಅಲ್ದಿರಿ ಮಾತಾಡಲ್ಲ. ನೀವ್ ಏನಾರ ಮಾಡ್ಕೊಳ್ಳಿ. ನೀವು ಈಗೇನ್ ದುರುಪಯೋಗ ಆಗ್ತಾ ಇದೆ? ಹೇಳ್ತಾ ಇದ್ದೀನಲ್ಲ, ನೀವು ಕಾಸಿಗೋಸ್ಕರ ದೇವಸ್ಥಾನಗಳು ಕಟ್ತಿರೋದೇ ವ್ಯಾಪಾರಕ್ಕೋಸ್ಕರ. ನೀವು ಭಕ್ತಿ ಇದ್ರೆ ಮನೇಲಿ ಮಾಡ್ಕೋತೀರಾ. ನನ್ನ ಹೊನ್ನ ಕಳಸ, ನನ್ನ ಶಿರವೇ ಹೊನ್ನ ಕಳಸ ಅಂತ ಅವ್ರು ಕಾಲೇ ಕಂಬ, ನನ್ನ ದೇಹವೇ ದೇಗುಲ ಅಂತ. ದೇಹವೇ ಚರ್ಚ್ಗಳು ಕಟ್ಟಿರೋದು ಎಂತಕ್ಕೆ? ಚರ್ಚ್ಗಳು ಕಟ್ಟಿರೋದು ಎಂತಕ್ಕೆ? ಮಸೀದಿ ಕಟ್ಟಿರೋದು ಎಂತಕ್ಕೆ? ಅದಕ್ಕೆ ಪ್ರಶ್ನೆ ಮಾಡಬಾರ್ದು. ಅದಲ್ಲಿ ಪ್ರಶ್ನೆ ಮಾಡ್ದೇನ್ರಿ ನೀವು? ಈ ತರ ಪ್ರಶ್ನೆ ಕೇಳ್ತಿದ್ದಾರೆ, ಅದೇ ಸಮಾಧಾನದಿಂದ ನೀವು ಉತ್ತರ ಕೊಡಬಹುದು. ಪ್ರತಿ ಸತಿ ಬಹಳ ಸಮಾಧಾನವಾಗಿ ನೀವು ಪ್ರಶ್ನೆ ಕೇಳ್ತಿದ್ದಾರೆ, ನಿಮ್ಮ ಹತ್ರ ಆನ್ಸರ್ ಇದ್ರೆ ಆನ್ಸರ್ ಮಾಡಿ. ಅದಕ್ಕೆ ಮಾಡ್ತಾ ಇರೋದು ಮೇಡಮ್. ಸಮಾಧಾನವಾಗಿ ಮಾತಾಡಿ, ಒಂದೊಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.